ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಶುಕ್ರವಾರ ಇರೋದ್ರಿಂದ ಬೇಗ ಎದ್ದು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. 5:30ಗೆ ಎದ್ದಿದ್ದೆ. ಎದ್ದು ಫ್ರೆಶ್ ಅಪ್ ಆಗಿ ಬರೋದ್ರೊಳಗೆ ನಮ್ಮ ಮೇಡಮ್ ಅವ್ರು ಕೂಡ ಎದ್ದಿದ್ರು. ಇನ್ಮೇಲೆ ಎಲ್ಲ ಕೆಲಸನೂ ಆದವು ಅಂದ್ಕೊಂಡೆ. ಇವಳು ಎದ್ಬಿಟ್ರೆ ಯಾವ ಕೆಲಸನೂ ಆಗೋದಿಲ್ಲ. ಈಗ 1 ಗಂಟೆ ಆದರೂ ಇವಳನ್ನ ಆಟ ಆಡಿಸ್ಕೊತ ಕೂರಬೇಕು. ಏನಾದರೂ ಸ್ವಲ್ಪ ಹೊತ್ತು ಬಿಟ್ಟು ಹೋದ್ರೂ ಜೋರಾಗಿ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಇವಳನ್ನ ನೋಡ್ಕೊತ ಸ್ವಲ್ಪ ಹೊತ್ತು ಆಟಿ ಕೆಳಗೆ ಹಾಕಿ ಸ್ವಲ್ಪ ದೇವ್ರಿನ ಹಾಡೆಲ್ಲ ಹಚ್ಚಿ ಪಾತ್ರೆ ಎಲ್ಲ ತೊಳ್ಕೊಂಬರೋಣ ಅಂದು ಹೋದೆ. ಪಾತ್ರೆ ತೊಳ್ಕೊಂಬರೋಷ್ಟೊತ್ತಿಗೆ ಅವಳಿಗೆ ನಿದ್ದೆ ಕೂಡ ಬಂದಿದ್ವು. ಅವಳನ್ನ ಮನಗಿಸಿ ನೆಕ್ಸ್ಟು ನೈಟ್ ನೆನೆ ಹಾಕಿದೆಲ್ಲ ಡ್ರೈ ಫ್ರೂಟ್ಸ್ ಇದ್ವು, ಅವ್ನು ತಿನ್ಕೊಂತ ಬೇಗ ಬೇಗ ಇಡ್ಲಿ ಸಾಂಬಾರು ಹಾಗೆ ಚಟ್ನಿ 3 ಮಾಡಿಕೊಂಡು ನನ್ನ ಮಗನ ಎಬ್ಬಿಸ್ಕೊಂಡು ಫಸ್ಟ್ ಅವನ್ನ ಫ್ರೆಶಪ್ ಮಾಡಿಸ್ಕೊಂಡ್ರೆ ಆಯಿತು ಅಂದು ಎಬ್ಬಿಸ್ಕೊಳ್ತಾ ಇದ್ದೆ. ನಮ್ಮ ಮನೆಯವ್ರು ಇದ್ದಿದ್ರೆ ಅವರೇ ಇವನ್ನೆಲ್ಲ ಫ್ರೆಶ್ ಅಪ್ ಮಾಡ್ತಿದ್ರು. ನನ್ನ ನಾಷ್ಟ ಮಾಡೋದಷ್ಟೇ ಕೆಲಸ ಆಗ್ತಿತ್ತು. ಇವತ್ತು ಅವ್ರು ಬೇಗ ಕೆಲಸ ಇದೆ ಅಂದು ಹೋದರು. ಹಾಗಾಗಿ ನನಗೆ ಬಿತ್ತೆಲ್ಲ ಕೆಲಸ. ಅಷ್ಟರಲ್ಲಿ ನಮ್ಮ ಮಗಳು ಕೂಡ ಎದ್ದಿದ್ಲು. ಅವಳನ್ನೆಲ್ಲ ಕೆಳಗೆ ಹಾಕಿ ಆಟ ಆಡೋದಕ್ಕೆ ಬಿಟ್ಟು ಇಲ್ಲಿ ಟೈಮ್ ಆಗಿತ್ತು ಅಲ್ಲೇ ಹೋಗೋಕ್ಕೆ. ಅಲ್ಲೇ 9:45 ಆಗ್ತಾ ಬಂತು. 10 ಗಂಟೆ ಹೋದ್ರೆ ನಡೀತವ್ರು ಸ್ಕೂಲ್ಗೆ. ಹಾಗಾಗಿ ಅವನಿಗೂ ಬೇಗ ನಾಷ್ಟಕ್ಕೆ ನಮ್ಮ ಮನೆಯವ್ರು ಬರ್ತಾನೆ ಅಂದರು. ಹಾಗೆ ಸ್ಕೂಲಿಗೆ ಬಿಟ್ಟು ನಾಷ್ಟ ಮಾಡಿಕೊಂಡು ಹೋಗ್ತೇವೆ ಮತ್ತು ಕೆಲ್ಸಕ್ಕಂತ ಹೇಳಿದರು. ಬಂದು ಅವರು ನಾಷ್ಟ ಮಾಡಿಕೊಂಡು ಇವನಿಗೂ ನಾ ತಿನ್ನಿಸಿದೆ. ಇಬ್ಬರು ಹಾಗೆ ಸ್ಕೂಲಿಗೆ ಬಿಟ್ಟು ಹಾಗೆ ಕೆಲ್ಸಕ್ಕೆ ಹೋದರು. ಹಾಗೆ ಇಲ್ಲಿ ನನ್ನ ಮಗಳಿಗೆ ಸ್ವಲ್ಪ ಸರಿ ಮಾಡಿಕೊಂಡು ಅವಳಿಗೂ ತಿನ್ನಿಸಿ ಅವಳನ್ನ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಸಿ ಅವಳಿಗೂ ಫ್ರೆಶ್ ಅಪ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿದೆ. ಆಟ ಆಡಿದ್ಮೇಲೆ ಅವಳು ನಿದ್ದೆ ಬಂದಂಗೆ ಅದು ಅವಳಿಗೂ ತೂಗಿ ಮನಸಿದೆ. ಮಲ್ಕೊಂಡ್ಮೇಲೆ ನಾವೊಂದು ತಲೆಗೆ ಹೇರ್ ಪ್ಯಾಕ್ ಹಾಕೋಣ ಒಂದು ರೆಡಿ ಮಾಡ್ಕೊತಾ ಇದ್ದೆ. ಏನಪ್ಪ ಅಂದರೆ ಅಕ್ಕಿ ತೊಳೆದಿರೋ ನೀರಿಗೆ 2 ದಾಸವಾಳ ಹೂವು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಸೋದಿಸ್ಕೊಂಡು ಅದಕ್ಕೆ ನಾವು ಯೂಸ್ ಮಾಡೋ ಶಾಂಪು ಯಾವುದಾದ್ರೂ ಸರಿ ಶಾಂಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ತಲೆಗೆ ಹಚ್ಕೊಳೋದು. 1 ಅವರ್ ಅಥವಾ ಅರ್ಧ ಗಂಟೆ ಎಷ್ಟೊತ್ತಾದರೂ ಬಿಡ್ಬೋದು. ನಾನು ನನ್ನ ಮಗಳು ಬೇಗ ಹೇಳ್ತಾಳೆ ಅಂದು ಒಂದು ಅರ್ಧ ಗಂಟೆಗೆ ತೊಳ್ಕೊಂಡು ಬಂದೆ. ನಾನು ಯೂಸ್ ಮಾಡೋ ಶಾಂಪು ಬೇಬಿ ಶಾಂಪೂನೇ. ನಾನು ನನ್ನ ಮಗನ ಡೆಲಿವರಿ ಆದಾಗಿಂದನೂ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಾವು ಯೂಸ್ ಮಾಡೋ ಶಾಂಪು ಯಾವುದಾದ್ರೂ ಒಂದೇ ಯೂಸ್ ಮಾಡಬೇಕು. ಪದೇ ಪದೇ ಚೇಂಜ್ ಮಾಡಿದರೆ ನಮಗೆ ಹೇರ್ ಫಾಲು ಜಾಸ್ತಿ ಆಗುತ್ತೆ. ಅದು ನಮ್ಮ ಹೇರಿಗೆ ಹೊಂದ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟನೇ ಆಗುತ್ತೆ. ಹಾಗಾಗಿ ಒಂದೇ ಯೂಸ್ ಮಾಡ್ಕೊತ ಬಂದರೆ ನಮಗೆ ರಿಸಲ್ಟ್ ಕರೆಕ್ಟಾಗಿ ಸಿಗುತ್ತೆ. ಎಲ್ಲ ಹೇರ್ಗೆಲ್ಲ ಅಪ್ಲೈ ಮಾಡಿಕೊಂಡು ಕೆಲಸ ಎಲ್ಲ ಮಾಡಿಕೊಂಡೆ. ಎಲ್ಲ ಪಾತ್ರೆ ತೊಳ್ಕೊಂಬಂದು ಕಸ ಗುಡಿಸಿ ನೆಲ ಒರೆಸ್ಕೊಂಡು ಮಾಡಿಕೊಂಡೆ. ಅವಳು ಮಲಗಿದ್ಲು. ಅವಳು ಹೇಳೋ ಅಷ್ಟೊತ್ತಿಗೆ ಜಳಕನೂ ಕೂಡ ಎಲ್ಲ ಜಳಕ ಮಾಡ್ಕೊಂಡ್ಬಂದು ಆಮೇಲೆ ನೆಕ್ಸ್ಟ್ ಯಾವುದೂ ವಿಡಿಯೋ ಮಾಡಲಿಲ್ಲ ನಾನು. ನನ್ನ ಮಗಳು ಎದ್ದಿದ್ಲು. ಎದ್ಮೇಲೆ ನಮ್ಮ ಮನೆಯವರು ಮಧ್ಯಾಹ್ನ ಟೈಮ್ ಊಟಕ್ಕೆ ಬಂದಿದ್ದರು. ಆ ಕಡೆ ನಮ್ಮ ಅತ್ತೆ ಕೈಯಲ್ಲಿ ನನ್ನ ಮಗಳು ಕೊಟ್ಟು ಬಂದು ಅವರು ಕೆಲ್ಸಕ್ಕೆ ಹೋದರು. ಆ ಟೈಮಲ್ಲಿ ಯಾವ ವಿಡಿಯೋನೂ ಮಾಡಲಿಲ್ಲ. ಅಷ್ಟರಲ್ಲಿ ನಮ್ಮ ಮಗ ಕೂಡ ಬಂದ. ಅವ್ನು ಬಂದಮೇಲೆ ಅವ್ನ ಡ್ರೆಸ್ ಬಿಚ್ಚೋದು ಅವ್ನು ರೆಡಿ ಮಾಡೋದೇ ಆಗುತ್ತೆ. ಅವ್ನ ಶೂ ಬಿಚ್ಚೋದು ಸಾಕ್ಸ್ ಎಲ್ಲ ಅವನೇ ಬಿಚ್ಕೊಳಕ್ಕೆ ಹೋಗ್ತಾನೆ. ಫುಲ್ ಟ್ರೈ ಮಾಡ್ತಾನೆ. ಟ್ರೈ ಮಾಡಿ ಆಗಲಿಲ್ಲ ಅಂದರೆ ನನ್ನ ಹತ್ರಗೆ ಇಲ್ಲ ಅವ್ರ ಪಪ್ಪನ ಹತ್ರಕ್ಕೆ ಬರ್ತಾನೆ. ಮತ್ತು ಏನು ಕೇಳಿದ್ರು ಬಿಚ್ಚಲ ಅಂದರೆ ಮತ್ತು ಬೇಡ ಬೇಡ ಅಂತಲೇ ಇರ್ತಾನೆ. ನಾವು ಅವ್ರ ಮಕ್ಕಳಿಗೆ ನಾವು ಈಗ ಕಲಿಸ್ತಾನೆ ಇರಬೇಕು. ಅವ್ರವ್ರ ವಸ್ತು ಅವ್ರು ನೀಟ್ನೆಸ್ಸಾಗಿ ಇಟ್ಕೊಳೋದು. ಹಾಗೆ ನಾವು ಹೇಳ್ಕೊಡ್ತಾನೆ ಇದ್ದೀವಿ.
ಹಾಗೆ ನನಗೆ ಉಪ್ಪು ಹಾಕೋದಕ್ಕೆ ಪಿಂಗಾಣಿ ಬೇಕಾಗಿತ್ತು. ಮೊನ್ನೆ ದಿನ ಪೇಟೆ ಕಡೆ ಹೋದಾಗೆ ಅಲ್ಲೊಂದು ಚಿಕ್ಕ ಸ್ಟೋರ್ ರೂಮ್ ಇತ್ತು, ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋದ ತಕ್ಷಣ ನನಗೆ ಫಸ್ಟ್ ಕಣ್ಣಿಗೆ ಬಿದ್ದಿದ್ದೆ ಪಿಂಗಾಣಿ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪೆಲ್ಲ ಹಾಕಿಡೋದ್ರಿಂದ ಮನೆಯಲ್ಲಿ ಜಗಳ ಹಾಗೆ ಆರೋಗ್ಯ ಸಮಸ್ಯೆ ಆಗ್ತಾವೆ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಪಿಂಗಾಣಿ ತೊಗೊಬೇಕಂತ ಅನಿಸಿತ್ತು. ಅಲ್ಲಿ ಹೋದ ತಕ್ಷಣ ನೋಡಿದೆ, ಹೋದ ತಕ್ಷಣ ಕಂಡವು. ಹಾಗೆ ರೇಟ್ ಕೂಡ ಕೇಳಿದೆ. ರೇಟ್ 2ರಿಂದನೂ 350 ತಗೊಂಡ್ರು. ಆ ರೇಟು ಕೂಡ ಕಮ್ಮಿ ರೇಟಿಗೆ ಸಿಕ್ತು, ಚೆನ್ನಾಗಿ ಸಿಕ್ತು. ಒಂದು 2 ತಗೊಂಡೆ. ಆನ್ಲೈನಲ್ಲಿ ಚೆಕ್ ಮಾಡಿದರೆ ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗಾಗಿ ಇಲ್ಲೇ ತೊಗೊಂಡು ಬಂದುಬಿಟ್ಟೆ. ಹಾಗಾಗಿ ಇದ್ರ ಜೋಡಿ ಸ್ವಲ್ಪ ಬೇರೆ ಐಟಮ್ಸ್ ಕೂಡ ತಗೊಂಡೆ. 2 ಮಸಾಲೆ ಡಬ್ಬಿ, ಹಾಗೆ ಇವು ಒಂದು ಒಳ್ಳೆ ರೇಟಿಗೆ ಸಿಕ್ಕವು ಎಲ್ಲವೂ. ಇನ್ನೂ ನಾನಾ ಥರ ಐಟಮ್ಸ್ ಕೂಡ ಇದ್ದವು. ಇನ್ನೊಂದು ಟೈಮ್ ಹೋದಾಗ ತೊಗೊಂಡ್ರೆ ಆಯಿತು ಅಂದು ಈಗ ಸ್ವಲ್ಪ ಎಲ್ಲ ತೊಗೊಂಡು ಬಂದೆ. 2 ಮಸಾಲೆ ಡಬ್ಬಿ, ಹಾಗೆ 2 ಇಡ್ಲಿ ಚಿಕ್ಕ ಚಿಕ್ಕ ಪ್ಲೇಟ್ಗಳು, ಹಾಗೆ ಒಂದು 4 ಜ್ಯೂಸಿನ ಲೋಟಗಳೆಲ್ಲ ತಗೊಂಡು, ಮತ್ತು ನನಗೆ ವೆಜಿಟೇಬಲ್ ಎಲ್ಲ ಕಟ್ ಮಾಡೋದೊಂದು ಕಟಾರ್ ಒಂದು ಬೇಕಾಗಿತ್ತು. ಇದು ಪ್ಲಾಸ್ಟಿಕ್ಕಿಂದಿತ್ತು, ಅದು ಯಾಕಂದರೆ ಸರಿ ಆಗ್ತಾಯಿರಲಿಲ್ಲ. ಅದಕ್ಕೆ ಈ ಥರದ್ದು ಒಂದು ತಗೊಳ್ಳೋಣ ಅಂತ. ಅದು ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಅದು ಇಷ್ಟ ಆಯಿತು, ಅದನ್ನು ತಗೊಂಡೆ. ಹಾಗೆ ಚಿಕ್ಕ ಚಿಕ್ಕದಾಗಿರೋ 2 ಮರ ತಗೊಂಡೆ. ಹಾಗೆ ಒಂದು ಚಿಕ್ಕದಾಗಿ ಸಿಂಕ್ ತೊಳೆಯೋದಕ್ಕೆ ಒಂದು ಬ್ರಷ್ ಕೂಡ ತಗೊಂಡೆ. ಇವೇ 4 ಜ್ಯೂಸಿನ ಗ್ಲಾಸ್ ತಗೊಂಡೆ. ಮಕ್ಕಳಿಗೆಲ್ಲ ಹಾಕ್ಕೊಟ್ರೆ ಚೆನ್ನಾಗುತ್ತೆ ಇದರಲ್ಲಿ ಕುಡಿಯೋದಕ್ಕೆ ಅಂದು ತಗೊಂಡೆ. ಹಾಗೆ ಇನ್ನೊಂದು ಸ್ವಲ್ಪ ಐಟಮ್ಸ್ ಕೂಡ ಇದಾವೆ ಅಲ್ಲಿ ತಗೊಳವು. ಇನ್ನೊಂದು ಟೈಮ್ ಹೋದರೆ ಅಂಗಡಿ ಬಗ್ಗೆ ತೋರಿಸ್ತೇನೆ ನಿಮಗೆ ವಿಡಿಯೋದಲ್ಲಿ. ಎಲ್ಲ ಒಳ್ಳೆ ರೇಟಿಗೆ ಸಿಕ್ಕು ನಮಗಂತೂ. ಪಿಂಗಾಣಿನೇ ನನಗೆ ಇಷ್ಟ ರೇಟಿಗೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಮನೆಯವ್ರ ಕೆಲಸದಿಂದ ಬಂದು ಸಂಜೆ ಟೈಮು ಅವ್ರು ಎಲೆಕ್ಟ್ರಿಕಲ್ ಮೀಟಿಂಗ್ ಇತ್ತು ಅಂದು ಹೋಗಿದ್ದರು. ತಿಂಗಳಿಗೆ ಒಂದು ಟೈಮ್ ಆದರೂ ಮೀಟಿಂಗ್ ಇಟ್ಕೊಂಡಿರ್ತಾರೆ ಅವರು. ಈ ಸಲ ಹೋದಾಗ ಈ ಥರ ಒಂದು ವಾಟರ್ ಬಾಟಲ್ ಗಿಫ್ಟಾಗಿ ಕೊಟ್ಟಿದ್ದರು. ಹೋದ ಟೈಮಿಗೂ ಒಂದೊಂದು ಥರ ಗಿಫ್ಟ್ ಕೊಡ್ತಾನೆ ಇರ್ತಾರೆ. ಈ ಟೈಮ್ ಇದನ್ನು ಕೊಟ್ಟಿದ್ದರು. ನನ್ನ ಮಗ ಬರೋಕ್ಕೆ ಫಸ್ಟ್ ಅದನ್ನ ಬಿಚ್ಚಿ ಓಪನ್ ಮಾಡಿ ನೋಡಬೇಕು, ಅಷ್ಟು ಕ್ಯೂರಿಯಾಸಿಟಿ ಅವನಿಗೆ. ಅದೆಲ್ಲ ನೋಡಾದ್ಮೇಲೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹಾಡು ಹೇಳೋದು ಅಂದರೆ ತುಂಬಾ ಇಷ್ಟ. ಸ್ವಲ್ಪ ಯಾವಾಗ ಟೈಮ್ ಫ್ರೀ ಸಿಗುತ್ತೋ ಅವಾಗ ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಡು ಹೇಳಿದ್ರು ಅವ್ರಿಗೆ. ನಾ ಹೇಳ್ತಾಯಿದ್ದೆ, ಬೆಳಗಿಂದನೂ ಕೆಲಸಕ್ಕೆ ಹೋಗಿರಿ, ಸ್ವಲ್ಪ ಹೊತ್ತಾದರೂ ಈಗಾದರೂ ನಾನು ಸಂಜೆ ಟೈಮ್ ಪೂಜೆ ಮಾಡ್ಬೇಕ್ರಿ, ಸ್ವಲ್ಪ ಹೊತ್ತಾದರೂ ನನ್ನ ಮಗಳು ಹೆಚ್ಕೊಳ್ರಿ ಅಂತ ಹೇಳ್ತಾಯಿದ್ದೆ. ಆಯಿತು ಅಂದು ಅವರು ಮಗಳನ್ನ ಹೆಚ್ಕೊಂಡು ಮಗಳು ಹೆಚ್ಕೊಂಡ್ರು. ಸಂಜೆ ಟೈಮ್ ಮಳೆ ಕೂಡ ಬರ್ತಾಯಿತ್ತು. ನಾನು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಬೇಗ ಪೂಜೆ ಎಲ್ಲ ಮಾಡ್ಕೊಬೇಕು ಅಂತ ಹೇಳ್ತಾಯಿದ್ದೆ. ಹಾಗೆ ಅವ್ರ ಪಪ್ಪ ಅವ್ರ ಮಗಳನ್ನ ಹೆಚ್ಕೊಂಡು ತೊಟ್ಟಿ ನಿಧಾನಕ್ಕೆ ಮಲಗಿಸ್ತಾ ಇದ್ದರು. ಅವ್ರ ಪಪ್ಪ ತೊಟ್ಟಿದಂಗೆ ಪಾಪ ನಾವು ಬಂಗಾರಿ ಮಲ್ಕೊಂಡೇ ಬಿಡ್ತದು. ಅವಳು ಮಲಗಿಸಿ ನೈವೇದ್ಯಕ್ಕೆಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ಶಾವಿಗೆ ಪಾಯಸ ಮಾಡಿಕೊಂಡೆ. ಶಾವಿಗೆ ಪಾಯಸಕ್ಕೆ ಸ್ವಲ್ಪ ಕಸ್ಟರ್ಡ್ ಪೌಡ್ರ್ ಹಾಕಿ ಮಾಡಿಕೊಂಡ್ರೆ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಹಾಲು ಬೆಲ್ಲ ಹಾಕ್ಕೊಂಡು ಪಾಯಸ ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ. ಪೂಜೆ ಎಲ್ಲ ಮಾಡಿದ ಮೇಲೆ ಒಂದು ವಾರಕ್ಕೆ ಒಂದು ಟೈಮ್ ಆದರೂ ಈ ಥರ ನಾನು ಮನೆ ತುಂಬ ಧೂಪ ಎಲ್ಲ ಹಾಕ್ತೀನಿ. ಒಂದು 5 ಲವಂಗ ತೊಗೊಂಡು, ಒಂದು ಪಲಾವ್ ಎಲೆ, 2 ಕರ್ಪೂರ ತೊಗೊಂಡು ಮನೆಯೆಲ್ಲ ಧೂಪ ಹಿಡಿದ್ರೆ ಮನೆಯಲ್ಲಿ ನೆಗೆಟಿವಿಟಿ ಇರೋದಿಲ್ಲ ಅಂತ ಹೇಳ್ತಾರೆ. ನಾನು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಉಪ್ಪಿನ ದೀಪ ಹಚ್ಚಬೇಕಂತ ಅಂದ್ಕೊಂಡಿದ್ದೆ. ಇದೇ ಫಸ್ಟ್ ಟೈಮ್ ಹಚ್ಚಿರೋದು. ನೋಡೋಣ, 5 ವಾರ ಹಚ್ಬೇಕಂತ ಮಾಡಿದ್ದೀನಿ. ಎಲ್ಲ ಮನೆ ತುಂಬ ಎಲ್ಲ ಧೂಪ ಎಲ್ಲ ಹಿಡಿದು ಆ ದೀಪ ಹಚ್ಚೋದಾದರೆ 7 ಗಂಟೆ ಒಳಗೆ ಎಲ್ಲ ಹಚ್ಚಬೇಕು. ಹಾಗಾಗಿ ಬೇಗ ಎಲ್ಲ ಪೂಜೆ ಮಾಡಿಕೊಂಡೆ. ಈ ಥರ ಧೂಪನ ಡೈಲಿನೂ ಹಾಕ್ತಾರೆ, ಅವ್ರವ್ರ ಅನುಕೂಲಕ್ಕೆ ಬಿಟ್ಟಿದ್ದು ಅದು. ನಾನು ವಾರಕ್ಕೊಮ್ಮೆ ಆದರೂ ಇಲ್ಲ ವಾರದಲ್ಲಿ 2 ಟೈಮ್ ಆದರೂ ಹಾಕ್ತೀನಿ. ಅಮಾವಾಸ್ಯೆ ಹುಣ್ಣಿಮೆ ಅಂತೂ ಮಿಸ್ ಮಾಡಲ್ಲ, ಹಾಕ್ತೀನಿ.
ಹಾಗೆ ನನ್ನ ಹೇರ್ ಪ್ಯಾಕ್ ಹಾಕಿದ್ನಲ್ಲ, ನನ್ನ ಹೇರ್ ಕೂಡ ಎಷ್ಟು ಶೈನಿಂಗ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ತುಂಬ ಶೈನಿಂಗ್ ಆಗ್ತವೆ. ಯೂಸ್ ಮಾಡಿ ನೋಡಿ ಒಂದು ಟೈಮು. ಇವರೆಲ್ಲ ಹೊರಗೆ ಹರಟೆ ಹೊಡ್ಕೊತ ಕೂತ್ಕೊಂಡಿದ್ರು, ನಾನು ಹೋಗಿ ಅದ್ರಲ್ಲಿ ಜಾಯ್ನ್ ಆದೆ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್.